ಸಂಕಲ್ಪ ಏನು? ಏನು 232 ವರ್ಷದ ಒಂದು ಹಿಂದೂ ಸಮಾಜವನ್ನ ನಿರಂತರವಾಗಿ ಅಣಕು ಮಾಡುತ್ತಿರುವಂತ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಒಡೆದು ಹಾಕಿ ಜಾಮಿಯಾ ಮಸೀದಿ ಮಾಡಿದಂಥ ಟಿಪ್ಪು ಸುಲ್ತಾನ ಕೃತ್ಯ ಏನಿದೆ ಅದನ್ನು ತೊಡೆದು ಹಾಕಬೇಕು. ಆ 232 ವರ್ಷದಿಂದ ಹಿಂದೂ ಸಮಾಜವನ್ನು ಅಣಗಿಸ್ತಾ ಇರುವಂಥ ಈ ಕಳಂಕ ಏನಿದೆ, ಈ ಕಳಂಕವನ್ನು ಶಾಶ್ವತವಾಗಿ ತೊಡಿಬೇಕು. ಅದಕ್ಕಾಗಿ ಜನಜಾಗೃತಿ ಇಡೀ ಮಂಡ್ಯ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇವತ್ತು ಹನುಮನ ಭಕ್ತರು ಮಾಲಾಧಾರಿಗಳಾಗಿ ರಥಧಾರಿಗಳಾಗಿ ಇವತ್ತು ಬಂದಿದ್ದಾರೆ. ಇದು ಒಂದು ಸಮಾಜವನ್ನು ಜಾಗೃತಿಗೊಳಿಸುವ ಒಂದು ಭಾಗ. ಅದೇ ರೀತಿ ಬಜರಂಗ ಸೇನೆ ಹೈಕೋರ್ಟಿನಲ್ಲಿ ಅದನ್ನು ನ್ಯಾಯಯುತವಾಗಿ ಹಿಂದೂಗಳಿಗೆ ಒಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ದಾವೆಯನ್ನು ಹೂಡಿದ್ದೀವಿ. ಮುಂದಿನ ತಿಂಗಳು ಅದು ವಿಚಾರಣೆಗೆ ಬರ್ತಾ ಇದೆ. ವಿಶ್ವಾಸ ಇದೆ ಇವತ್ತಲ್ಲ ನಾಳೆ ನ್ಯಾಯಯುತವಾಗಿಯೇ ಆ ಒಂದು ಜಾಗವನ್ನು ಹಿಂದೂ ಸಮಾಜ ಮರಳಿ ಪಡೆಯೇ ಪಡೆಯುತ್ತದೆ ಅನ್ನುವಂಥ ಒಂದು ಸಂಕಲ್ಪ ನಮ್ಮೆಲ್ಲರಲ್ಲಿ ಇದೆ. ಹೌದೌದು, ಟೇಬಲ್ ಈಗ ಮುಂದಿನ ತಿಂಗಳು ಜನವರಿಗೆ ಅದು ಟೇಬಲ್ಗೆ ಬರ್ತಾ ಇದೆ. ನಾವು PL ಹಾಕಿದ್ವಿ ಬಜರಂಗ ಸೇನೆ ವತಿಯಿಂದ. ಆ ಜಾಗವನ್ನು ವಾಪಸ್ ಹಿಂದೂಗಳಿಗೆ ಕೊಡಬೇಕು, ನಮ್ಮ ಜಾಗ ಅದು, ಇದನ್ನು ಟಿಪ್ಪು ಸುಲ್ತಾನ್ ಹೊಡೆದು ಹಾಕಿದ್ದಾರೆ ಅಂತ ಎಲ್ಲ ಸಾಕ್ಷಿಗಳನ್ನು ಕೊಟ್ಟಿದ್ದೀವಿ ನಾವು. ಹಾಗಾಗಿ ಇವತ್ತೆಲ್ಲ ನಾಳೆ ನಮಗೆ ಅಯೋಧ್ಯೆ ಮಾದರಿಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವ ನಮ್ಮೆಲ್ಲರಲ್ಲಿ ಇದೆ. ಖಂಡಿತ ನಮಗೆಲ್ಲ ಒಂದು ಆಶಾಕಿರಣ ನಮಗೆಲ್ಲ ಸಿಗ್ತಾ ಇದೆ. ಹೇಗೆ ಅಯೋಧ್ಯೆಯ ಸುದೀರ್ಘವಾದ ಹೋರಾಟ ಸುಮಾರು 1948ರಿಂದ ಸುಮಾರು 83 ವರ್ಷಗಳ ಸುದೀರ್ಘ ಹೋರಾಟ ಇತ್ತು, ಅದೇ ರೀತಿ ಆದರೆ ಇಲ್ಲಿ ನಮ್ಗೆ ಅಷ್ಟು ಬೇಗ ಅಷ್ಟು ತಡವಾಗಿ ಸಿಗುತ್ತೆ ಅಂತೇನಿಲ್ಲ. ನ್ಯಾಯದ ಮೇಲೆ ನಂಬಿಕೆ ಇದೆ. ಕೆಲವೇ ವರ್ಷಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ಈ ಮಸೀದಿಯನ್ನು ಆ ಭಾಗದಿಂದ ತೆರವುಗೊಳಿಸಿ ಅಲ್ಲಿ ಬೃಹತ್ ಆದಂಥ ಒಂದು ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗೇ ಆಗುತ್ತೆ. ಇದು ಎಲ್ಲ ಹಿಂದೂಗಳ ಕನಸು ನನಸು ಆಗೇ ಆಗುತ್ತೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಏನು ಗಾದೆ ಇದೆ, ಹಾಗೆ ಯಾರಾದರೂ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಇದು ದೇವಸ್ಥಾನ. ಆ ದೇವಸ್ಥಾನವನ್ನು ಹಾಗೆ ಉಳಿಸ್ಕೊಂಡು ಕೇವಲ ಗೋಪುರವನ್ನು ಮಾತ್ರ ಒಡೆದು ಹಾಕಿ ಆ ವಿಗ್ರಹವನ್ನು ತೆಗೆದು ಎಷ್ಟು ಟಿಪ್ಪು ಸುಲ್ತಾನ್ ಮಸೀದಿಯನ್ನಾಗಿ ಮಾಡಿದ್ದ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಕೋರ್ಟು ಮತ್ತು ಸರ್ಕಾರ ಯಾವುದೇ ತಜ್ಞರ ಸಮಿತಿಯನ್ನು ಮಾಡಿ ಅಲ್ಲಿ ಸಾಕ್ಷಿಯನ್ನು ಸಂಗ್ರಹ ಮಾಡಿದರೆ ಅದು ದೇವಸ್ಥಾನ ಅನ್ನುವಂಥದ್ದು 100ಕ್ಕೆ 100 ಭಾಗ ಎದ್ದು ಕಾಣುವಂಥ ಎಲ್ಲ ಸಾಕ್ಷಿಗಳಲ್ಲಿ ನಮ್ಗೆ ಸಿಗುತ್ತೆ. ಸಮಾಜವನ್ನ ಒಂದು ಕಾನೂನು ಭಾಗದ ಹೋರಾಟ ಒಂದು ಭಾಗ, ಸಮಾಜವನ್ನ ಜಾಗೃತಿಗೊಳಿಸುವಂತ ಸನ್ನದ್ಧಗೊಳಿಸುವಂತ ಭಾಗವೇ ಈ ಒಂದು ಸಂಕೀರ್ತನ ಯಾತ್ರೆ. ಏನು 5 ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಅದನ್ನು ಸಮರ್ಪಕವಾಗಿ ಅವ್ರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಜನರ ಮನಸ್ಸಿನಲ್ಲಿ ಆಕ್ರೋಶ ಇದೆ. ಹಾಗಾಗಿ ಅದನ್ನು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಇನ್ನೊಂದು ರೀತಿಯ ಧರ್ಮದ ವಿಚಾರ ತೆಗೆದುಕೊಂಡು ಇವತ್ತು ಹಿಜಾಬ್ನ ವಿಷಯವನ್ನು ತಂದಿದ್ದಾರೆ. ಹಿಜಾಬ್ ನಿಷೇಧ ಇಡೀ ಸಮಾಜದಲ್ಲಿ ಮಾಡಿಲ್ಲ. ಅವ್ರು ಎಲ್ಲಿ ಬೇಕಾದ್ರೆ ಹೆಣ್ಮಕ್ಳು ಹಾಕೊಂಡು ಓಡಾಡಬಹುದು. ಆದರೆ ಎಲ್ಲಿ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಸಮವಸ್ತ್ರ ಅಂತಿದೆ, ಆಗ ಸಮವಸ್ತ್ರ ಏನಕ್ಕೆ ಮಾಡ್ತೀರಿ? ಸಮವಸ್ತ್ರ ಅಂತ ಮಾಡಿದ ಮೇಲೆ ಅಲ್ಲಿ ಎಲ್ಲರೂ ಸಮಾನರು. ಹಾಗಾಗಿ ಶಾಲೆಯ ಒಳಗಡೆ ಕಾಲೇಜಿನ ಒಳಗಡೆ ಮಾತ್ರ ಹಿಜಾಬ್ ನಿಷೇಧ ಮಾಡಿದೆ. ಹಾಗೆ ಏನಾದರೂ ಸಿದ್ದರಾಮಯ್ಯನವರು ಇದನ್ನು ವಾಪಸ್ ತೆಗೆದುಕೊಂಡಾದರೆ ಬಜರಂಗ ಸೇನೆ ವತಿಯಿಂದ ನಾವು ಕರೆ ಕೊಡ್ತೀವಿ. ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಕೇಸರಿ ಶಾಲುಗಳನ್ನು ಹಾಕೊಂಡು ಕಾಲೇಜಿಗೆ ಹೋಗ್ತಾರೆ. ಬಹಳ ದೊಡ್ಡ ಒಂದು ಧರ್ಮದ ಒಂದು ಹೋರಾಟಕ್ಕೆ ಸಿದ್ದರಾಮಯ್ಯನವರೇ ಒಂದು ಇದನ್ನು ಮಾಡಿಕೊಡ್ತಾ ಇದ್ದಾರೆ, ದಾರಿ ಮಾಡಿಕೊಡ್ತಾ ಇದ್ದಾರೆ. ಖಂಡಿತ ಮಾಡ್ತೇವೆ. ತಿರ್ಗಾ ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ದಾರೆ ಇದು ಕಾನೂನು ಆಗಿಲ್ಲ, ವಾಪಸ್ ತಗೊಳ್ತಾ ಇಲ್ಲ, ಕೇವಲ ಹೇಳಿದ್ದೀನಿ ಅಷ್ಟೇ ಅಂತ. ಅಷ್ಟಕ್ಕೆ ನಿಂತರೆ ಒಳ್ಳೆಯದು. ಏನಾದರೂ ಅವರು ತಿರ್ಗಾ ಹಿಜಾಬಿಗೆ ಆ ಒಂದು ಕಾನೂನು ವಾಪಸ್ ತೆಗೆದುಕೊಂಡ್ರೆ, ಯಾಕಂದರೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ, ವಾಪಸ್ ತೆಗೆದುಕೊಂಡಿದ್ದಾದರೆ ನಾವು ಬಜರಂಗ ಸೇನೆ ವತಿಯಿಂದ ಎಲ್ಲ ಕಾಲೇಜುಗಳನ್ನು ಭೇಟಿ ಮಾಡಿ, ಎಲ್ಲ ಸ್ಕೂಲ್ಗಳನ್ನು ಭೇಟಿ ಮಾಡಿ ಗಂಡು ಮಕ್ಕಳು ಹೆಣ್ಮಕ್ಳು ಕಡ್ಡಾಯವಾಗಿ ಕೇಸಿ ಧರಿಸಿ ಬರಬೇಕು ಅನ್ನುವಂಥ ಒಂದು ಹೋರಾಟವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಪಾಪ ಸಲ್ಲಿಸಲೇಬೇಕಲ್ವಾ? ಇವತ್ತು ಅವರ ಅಕೌಂಟನ್ನು ಚೆಕ್ ಮಾಡಿದ್ರೆ ಎಷ್ಟು ಲಕ್ಷದ ಅವರಿಗೆ ಅಕೌಂಟ್ಗೆ ಬಂದು ಬಿದ್ದಿದೆ. ಯಾರ್ಯಾರು ಅವರಿಗೆ ಐಫೋನನ್ನು ಕೊಟ್ಟಿದ್ದಾರೆ, ಯಾರ್ಯಾರು ಆಕೆಗೆ ಒಂದು ವಾಚ್ಗಳನ್ನು ಕೊಟ್ಟಿದ್ದಾರೆ, ಯಾರ್ಯಾರು ಆಕೆ ವಿದೇಶ ಪ್ರವಾಸ ಮಾಡಲಿಕ್ಕೆ ಹಣವನ್ನು ಸ್ಪಾನ್ಸರ್ ಮಾಡಿದ್ದಾರೆ, ಇದರಿಂದ ಇರುವಂಥ ದೊಡ್ಡ ಷಡ್ಯಂತ್ರ ಏನಿದೆ ಇದನ್ನು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಅಫ್ಘಾನಿಸ್ತಾನದಿಂದ ಹಿಡಿದು ಪಾಕಿಸ್ತಾನದಿಂದ ಹಿಡಿದು ಯಾವ ಯಾವ ಉಗ್ರಗಾಮಿ ಸಂಘಟನೆಗಳು ಆಕೆ ಬೆನ್ನಿಗೆ ನಿಂತಿದ್ವು ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಬೇಕು. ಹಾಗಾಗಿ ಆಕೆ ಹೇಳಿರುವುದರಲ್ಲಿ ಯಾವುದೇ ಒಂದು ಆಶ್ಚರ್ಯ ಕಾಣ್ತಾ ಇಲ್ಲ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.